ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತೊಜಂಕ್, ತಗಟೆ ಸೊಪ್ಪು ಮತ್ತು ಚಗಟೆ ಸೊಪ್ಪು ಕೂಡ ಅಂತಾರೆ. ಇದಕ್ಕೆ ಮಂಗಳೂರು ಕಡೆ ಎಲ್ಲ ತೊಜಂಕ್ ಅಂತ ಕರೀತಾರೆ. ಈ ಸೊಪ್ಪಿನಿಂದ ವಡೆಯನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮಳೆಗಾಲದಲ್ಲಿ ತುಂಬ ಎಲ್ಲ ಕಡೆನೂ ಆಗ್ತಾ ಇರ್ತದೆ ಇದು. ಹಾಗೆ ನಮ್ಮ ಮನೆ ಹತ್ರ ತುಂಬ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಗಿಡ. ಚೆನ್ನಾಗಿರುವ ಒಂದಿಷ್ಟು ಎಲೆಯನ್ನು ನಾನು ಕುಯ್ಕೊಂಡು ಬಂದಿದ್ದೀನಿ ಇವತ್ತು. ಈ ಎಲೆಯಿಂದ ಪಲ್ಯ ಕೂಡ ಮಾಡ್ತಾರೆ. ಇದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಇದೆ. ಹಾಗೆ ಈ ಸೊಪ್ಪನ್ನು ಜಾಸ್ತಿ ತಿಂದರೆ ನಮ್ಮ ಮೈಯಲ್ಲಿರುವ ನಂಜಿನಂಶ ಎಲ್ಲ ಹೋಗ್ತದೆ. ಹಾಗೆ ಇದರಲ್ಲಿ ಒಂದು ಬೀಜ ಕೂಡ ಆಗ್ತದೆ, ಒಂದು ಚಿಕ್ಕ ಕೋಡಾಗ್ತದೆ. ಆ ಕೋಡಿನೊಳಗಡೆ ಬೀಜ ಇರ್ತದಲ್ವ, ಆ ಬೀಜವನ್ನು ನಾವು ಒಣಗಿಸಿ ಅದನ್ನು ತೇದಿ ಮಕ್ಕಳಿಗೆಲ್ಲ ಕಜ್ಜೆಲಾಗ್ತದಲ್ವ, ಅದಕ್ಕೆ ಹಾಕಿದರೂ ಕೂಡ ಗುಣ ಆಗ್ತದೆ. ಅದು ಕೂಡ ಒಂದು ಮನೆಮದ್ದು. ಇವಾಗ ನಾನು ಈ ಎಲೆಯಿಂದ ದಂಟೆಲ್ಲ ತೆಗೆದು ಚೆನ್ನಾಗಿರೋ ಎಲೆಗಳನ್ನು ತಗೊಂಡಿದ್ದೀನಿ. ಇದನ್ನೊಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ. ಒಂದು 3-4 ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ಇದು ಒಂಥರ ಕೆಸುವಿನ ಎಲೆ ಥರ, ನೀರಲ್ಲಿ ಇದಾಗಲ್ಲ, ಅಂದರೆ ಕಂತಲ್ಲ. ನೋಡಿ, ಹೀಗೆ ನಾವೇ ಕೈ ಹಾಕಿ ಚೆಂದ ಮಾಡಿ ತೊಳೆದಿಟ್ಕೊಳ್ಬೇಕು. ಇವಾಗ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈ ಎಲೆಯನ್ನು ಈ ಥರ ಫೋಲ್ಡ್ ಮಾಡಿ ನಾವು ಕಟ್ ಮಾಡ್ಕೊಳ್ಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಇಲ್ಲಿ ಎಲೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾನು ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಈ ಗ್ಲಾಸಲ್ಲಿ 2 ಗ್ಲಾಸು ಕಡಲೆಬೇಳೆ, 1 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ಒಂದು 5 ಅವರ್ ನೆನೆಸಿದ್ದೀನಿ. ನೋಡಿ, ಇದು ಚೆನ್ನಾಗಿ ನೆನೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ. ಹಾಗೆ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಅಕ್ಕಿ ಕೂಡ ನೆನೆಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 8 ಕೆಂಪು ಮೆಣಸನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಅರಶಿಣವನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಇಂಗನ್ನು ಕೂಡ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ಚೆನ್ನಾಗಿ ಹುಡಿಯಾಗಿದೆ ಎಲ್ಲ ಐಟಮ್ಗಳು. ಅದಕ್ಕೆ ನಾನು ನೆನೆಸಿಟ್ಟುಕೊಂಡಿರೋ ಅಕ್ಕಿ ಇದೆಯಲ್ವ, ಅದನ್ನು ಕೂಡ ಅದಕ್ಕೆ ಹಾಕಿ ರುಬ್ಬಿದ್ದೇನೆ. ನೋಡಿ, ಸಣ್ಣ ಆಗಿದೆ, ತುಂಬ ಸಣ್ಣ ಆಗಿಲ್ಲ, ಸ್ವಲ್ಪ ಜರಿಯಾಗಿದೆ. ಅದಕ್ಕೆ ಅದೇ ಪಾತ್ರೆಗೆ ಮಿಕ್ಸಿಗೆ ಕಡಲೆ ಮತ್ತು ಉದ್ದಿನಬೇಳೆ ಇದೆಯಲ್ಲ, ಅದನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು, ಜಾಸ್ತಿ ಸಣ್ಣ ಮಾಡಬಾರ್ದು. ತರಿಯಾಗಿ ರುಬ್ಕೊಂಡು ಎಲ್ಲ ಮಸಾಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ನೀವು ಫಸ್ಟ್ ಟೈಮ್ ಮಾಡೋರು ಸ್ವಲ್ಪನೇ ಮಾಡಿ. ಆ ಮಸಾಲಕ್ಕೇ ಈ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸೊಪ್ಪನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಮಸಾಲದಲ್ಲಿ ಕಡಲೆಬೇಳೆ ಕೂಡ ಕಾಣ್ತಾ ಇದೆ. ನೋಡಿ, ಕಡಲೆಬೇಳೆ ಇದು ನಾವು ವಡೆ ಮಾಡಿ ತಿಂತೀವಲ್ವ, ಆವಾಗ ನಮಗೆ ಬಾಯಿಗೆಲ್ಲ ಸಿಗಬೇಕು, ಆವಾಗ ಚೆಂದ ಆಗ್ತದೆ ಅದು ತಿನ್ನಲಿಕ್ಕೆ. ನೋಡಿ, ಇವಾಗ ನಾನು ಒಂದು ಬಾಳೆ ಎಲೆಗೆ ವಡೆಯನ್ನು ಮಾಡಿ ಇಟ್ಟಿದ್ದೇನೆ, ರೆಡಿ ಮಾಡಿ ಇಟ್ಟಿದ್ದೇನೆ. ಇವಾಗ ನಾನು ಬಾಣಲೆಗೆ ಹಾಕಬೇಕಷ್ಟೇ. ನೋಡಿ, ನಾನು ಇಷ್ಟು ವಡೆಯನ್ನು ಮಾಡಿ ಇಟ್ಟಿದ್ದೇನೆ. ಇಷ್ಟು ಮಸಾಲ ನಾನು ಮಾಡಿದ್ದೀನಲ್ವ, ಈ ಮಸಾಲದಲ್ಲಿ ಇಷ್ಟು ವಡೆ ಆಗಿದೆ. ಒಂದು ಸ್ವಲ್ಪ ಆಗೋಷ್ಟು ಮಸಾಲ ಉಳ್ಕೊಂಡಿದೆ ಅಷ್ಟೇ. ಒಂದು 5-6 ಆಗುವಷ್ಟು ಮಸಾಲ ಉಳ್ಕೊಂಡಿದೆ. 2 ಲೋಟ ಕಡಲೆಬೇಳೆ, 1 ಲೋಟ ಉದ್ದಿನಬೇಳೆ, 1 ಲೋಟ ಅಕ್ಕಿ, ಇಷ್ಟು ಹಾಕಿದ್ದೀನಿ ನಾನು. ಇಷ್ಟರಲ್ಲಿ ಇಷ್ಟು ವಡೆ ಆಗಿದೆ ನನಗೆ. ನೋಡಿ, ಎಲ್ಲ ವಡೆಗಳಲ್ಲಿನೂ ಕಡಲೆಬೇಳೆ ಕಾಣಿಸ್ತಾ ಇದೆ, ಅಂದರೆ ತಿನ್ನುವಾಗ ಚೆನ್ನಾಗಾಗ್ತದೆ. ಇವಾಗ ನಾನು ಒಂದು ಬಾಣಲೆಯಲ್ಲಿ ಕೊಕೊನೆಟ್ ಆಯಿಲು, ಮನೆಯಲ್ಲೇ ಮಾಡಿರೋ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಕಾಯ್ತಾ ಬಂದಿದೆ. ಇವಾಗ ಇದು ರೆಡಿಯಾಗಿದೆ ಬಿಡಲಿಕ್ಕೆ, ಎಣ್ಣೆ ಕಾದಿದೆ. ನೋಡಿ, ಹೀಗೆ ಒಂದೊಂದೇ ವಡೆಯನ್ನು ಬಿಡ್ತಾ ಹೋಗಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ತೊಜಂಕಿದು ವಡೆ ಮಾಡೋದು ಹೇಗೆ ಅಂತ. ಇವಾಗ ಮಳೆಗಾಲ ಅಲ್ವಾ, ಎಲ್ಲರ ಮನೆ ಕಡೆಯೂ ಈ ತೊಜಂಕ್ ಸೊಪ್ಪು ಸಿಗ್ತದೆ. ಯಾವ್ಯಾವ ಸೀಸನಲ್ಲಿ ನಮಗೆ ಏನೇನು ಸಿಗ್ತದೋ ಅದನ್ನು ನಾವು ತಿಂತಾ ಹೋಗಬೇಕಲ್ವ. ಹಾಗೆ ನಮ್ಮ ಮನೆಯ ಹತ್ರ ಕೂಡ ಇತ್ತು, ಹಾಗೆ ನಾನು ಅದನ್ನು ಮಾಡಿ ತೋರಿಸಿದ್ದೀನಿ. ನೀವು ನಿಮ್ಮ ಮನೆಯ ಹತ್ರ ಕೂಡ ಈ ಥರ ಸೊಪ್ಪು ಸಿಕ್ಕಿದರೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಟ್ರೈ ಮಾಡಿ. ಫಸ್ಟಿಗೆ ಮಾಡುವವರು ಸ್ವಲ್ಪನೇ ಹಾಕಿ ಟ್ರೈ ಮಾಡಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದಲ್ವಾ. ಹಾಗೆ ಇವಾಗ ಮಳೆಗಾಲ ಅಲ್ವಾ, ಮಳೆಗಾಲದಲ್ಲಿ ತಿನ್ನಲಿಕ್ಕೆ
ಸಂಜೆ ಸ್ನ್ಯಾಕ್ಸ್ ಆಗಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಬಿಸಿ ಬಿಸಿಯ ಮಾಡಿ ತಿನ್ನಬೇಕು, ಟೀ ಜೊತೆ ತಿನ್ನಬೇಕು, ಸೂಪರ್ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತೊಜಂಕಿದು ವಡೆ ಮಾಡೋದು ಹೇಗೆ ಅಂತ. ನಿಮಗೆ ತೊಜಂಕಿದು ಸೊಪ್ಪು ಸಿಕ್ಕಿದರೆ ಈ ಥರ ವಡೆ ಮಾಡಲಿಕ್ಕೆ ಟ್ರೈ ಮಾಡಿ. ವಿಡಿಯೋವನ್ನು ಎಂಡ್ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.